ಹಾಯ್ ಫ್ರೆಂಡ್ಸ್, ಟ್ರಾವೆಲಿಂಗ್ ಫುಡ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಟ್ರಾವೆಲಿಂಗ್ ಫುಡ್ ನಲ್ಲಿ ನಾವಿರೋಂತ ಏರಿಯಾ ಕಬ್ಬನ್ ಪಾರ್ಕ್. ಈ ಕಬ್ಬನ್ ಪಾರ್ಕ್ ನ ವಿಶೇಷತೆ ಏನು ಅಂತ ಆಲ್ರೆಡಿ ನಿಮ್ಮೆಲ್ಲರಿಗೂ ತಮ್ನಿಲ್ ನೋಡಿ ಗೊತ್ತಾಗಿರುತ್ತೆ. ಈ ಕೂಡಲೇ ನಮ್ಮ ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮುಖ್ಯವಾಗಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಯ್ ಎಲ್ಲ ನಮಸ್ತೆ, ನಮ್ ದೇಶ ನೀವು ನೋಡ್ತಾ ಇದ್ರ ಟ್ರಾವೆಲಿಂಗ್ ಫುಡ್. ಇವತ್ತು ಟ್ರಾವೆಲಿಂಗ್ ಫುಡ್ ನಲ್ಲಿ ನಾವಿರುವಂತ ಏರಿಯಾ ಕಬ್ಬನ್ ಪಾರ್ಕ್ ಅಂತ ಅಂದೆ. ಇವತ್ತು ಕಬ್ಬನ್ ಪಾರ್ಕ್ ನಲ್ಲಿ ಯಾವ ವಿಶೇಷತೆಗೆ ಬಂದಿದ್ದೀನಿ ಅಂತ ನೋಡಿದ್ರೆ ನೀವು ನೋಡಬಹುದು, ಹೂಗಳ ಹಬ್ಬ, ಕಲೆ ಮತ್ತು ಸಂಸ್ಕೃತಿಯ ಸಮಾಗಮ. 2015 ನಂತರ 2025ಕ್ಕೆ ಮಾಡಿರುವಂತಹ ಹೂಗಳ ಹಬ್ಬ. ಇಲ್ಲಿನ ವಿಶೇಷತೆ ಏನು ಮತ್ತೆ ಯಾವ ರೀತಿ ಅಲಂಕಾರಗಳು ಮಾಡಿದ್ದಾರೆ ಅಂತ ನಾನು ಇನ್ನ ಒಳಗಡೆ ಹೋಗಿ ತೋರಿಸ್ತೀನಿ. ಬನ್ನಿ ವಿಡಿಯೋನ ಪೂರ್ತಿ ನೋಡಿ, ಹಾಗೂ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮುಖ್ಯವಾಗಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಬನ್ನಿ ನೋಡೋಣ. ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ನಗರದ ಹೃದಯ ಭಾಗದಲ್ಲಿರುವ ಕಬ್ಬನ್ ಪಾರ್ಕ್ ತನ್ನ ಶಾಂತ ವಾತಾವರಣ, ಎತ್ತರವಾದ ಮರಬಳ್ಳಿ, ಹಸಿರು ಚಹರೆ ಮತ್ತು ನೂರಾರು ಪ್ರಭೇದಗಳ ಸಸ್ಯ ಸಂಪತ್ತಿಗಾಗಿ ಪ್ರಸಿದ್ಧ. ಇದೇ ಕಬ್ಬನ್ ಪಾರ್ಕ್ ನಲ್ಲಿ ಈ ವರ್ಷ ನಡೆಯುವ ಹೂಗಳ ಹಬ್ಬ ಬೆಂಗಳೂರಿನ ನೈಸರ್ಗಿಕ ಸೌಂದರ್ಯದ ಒಂದು ಅದ್ಭುತ ಸಂಭ್ರಮ. ಬಣ್ಣ ಬಣ್ಣದ ಹೂಗಳು, ವೈವಿಧ್ಯಮಯ ಅಲಂಕಾರಗಳು, ಪುಷ್ಪಶಿಲ್ಪಗಳು, ಥೀಮ್ ಆಧಾರಿತ ಪ್ರದರ್ಶನಗಳು, ಆಲ್ ಕಂಬೈನ್ ಟು ಕ್ರಿಯೇಟ್ ಎ ಮ್ಯಾಜಿಕಲ್ ಎಕ್ಸ್ಪೀರಿಯನ್ಸ್ ಅಂತ ನೋಡ್ತಾ ಇದ್ದೀವಿ. ಇಂದು ನಾವು ಈ ಹೂಗಳ ಹಬ್ಬದ ಇತಿಹಾಸದಿಂದ ಹಿಡಿದು ಕಬ್ಬನ್ ಪಾರ್ಕ್ ನ ವಿಶೇಷತೆಗಳು ಹಾಗೂ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. 1884ರಲ್ಲಿ ಸ್ಥಾಪಿಸಲ್ಪಟ್ಟ ಕಬ್ಬನ್ ಪಾರ್ಕ್ ಬೆಂಗಳೂರಿನಲ್ಲಿ 300ಕ್ಕೂ ಅಧಿಕ ಏಕರ್ ವ್ಯಾಪ್ತಿಯಲ್ಲಿ ಹರಡಿದೆ. ಇಲ್ಲಿನ ಬೋಧಿಯರಿ, ತೆನೆ ಗಿಡ, ಎಲ್ಮ್, ಕಪೋಕ ಮತ್ತು ಅನೇಕ ಅಪರೂಪದ ಮರಗಳು ನಗರಕ್ಕೆ ಹಸಿರು ಹೂಳು ಎನ್ನುವ ಹೆಗ್ಗಳಿಕೆಯನ್ನು ಕೊಡುತ್ತದೆ. ವರ್ಷ ಪೂರ್ತಿ ಇದು ವಾಕರ್ಗಳು, ಕುಟುಂಬಗಳು, ವಿದ್ಯಾರ್ಥಿಗಳು, ಫೋಟೋಗ್ರಾಫರ್ಗಳು, ಪಕ್ಷಿ ಪ್ರಿಯರು ಎಲ್ಲರಿಗೂ ಪ್ರೀತಿಯ ಸ್ಥಳ. ಇದೇ ಕಾರಣದಿಂದ ಇಲ್ಲಿ ನಡೆಯುವ ಯಾವ ಕಾರ್ಯಕ್ರಮವು ಜನರ ಮನ ಸೆಳೆಯುತ್ತದೆ. ಅಂತಹ ಜನಮನ ಸೆಳೆಯುವ ಕಾರ್ಯಕ್ರಮದಲ್ಲಿ ಇಂದು ಪುಷ್ಪ ಪ್ರದರ್ಶನವನ್ನು ಮಾಡಲಾಗಿದೆ. ಇದರ ಪೂರ್ಣ ವಿಡಿಯೋವನ್ನು ನಮ್ಮ ಚಾನೆಲ್ ನಲ್ಲಿ ನೀವು ನೋಡುತ್ತಾ ಹೋಗ್ಬೋದು. ಬನ್ನಿ ಪೂರ್ತಿ ವಿಡಿಯೋನ ನೋಡಿ. ಕಬ್ಬನ್ ಪಾರ್ಕ್ ನಲ್ಲಿ ಹೂಗಳ ಹಬ್ಬವನ್ನು ಮೊಟ್ಟ ಮೊದಲು ಬ್ರಿಟಿಷ್ ಕಾಲದಲ್ಲಿ ಆರಂಭಿಸಲಾಯಿತು. ಆ ಕಾಲದಲ್ಲಿ ಲಂಡನ್, ಸಿಡ್ನಿ ಮುಂತಾದ ದೇಶಗಳಲ್ಲಿ ನಡೆಯುತ್ತಿದ್ದ ಫ್ಲವರ್ ಎಕ್ಸಿಬಿಷನ್ ಮಾದರಿಯನ್ನು ಅನುಸರಿಸಿ ಬೆಂಗಳೂರಿನ ಗಾರ್ಡನ್ ವಿಭಾಗ ಇದನ್ನು ಪರಿಚಯಿಸಿತು. ನಗರದ ತೋಟಗಾರಿಕೆ, ಹೂಗಾರಿಕೆ, ಬೆಳೆಗಾರಿಕೆ, ಆಲ್ ಟು ಪ್ರಮೋಟ್ ಹಾರ್ಟಿಕಲ್ಚರ್. ಈ ಹಬ್ಬ ಕ್ರಮೇಣ ಜನಪ್ರಿಯತೆ ಪಡೆದಿದ್ದು 20ನೇ ಶತಮಾನದಲ್ಲಿ. ನಂತರ ಇದು ಬೆಂಗಳೂರು ನಗರದ ಪ್ರಮುಖ ಸಂಭ್ರಮಗಳಲ್ಲಿ ಒಂದಾಯಿತು. ಪ್ರಮುಖವಾಗಿ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ವರ್ಷಕ್ಕೆ 2 ಬಾರಿ ಈ ಫಲಪುಷ್ಪ ಪ್ರದರ್ಶನ ನಡೆಯುತ್ತದೆ. ಜನವರಿ ಹಾಗೂ ಆಗಸ್ಟ್ ನಲ್ಲಿ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ, ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ನಡೆಯುತ್ತದೆ. 2015ರ ನಂತರ 2025ಕ್ಕೆ ಕಬ್ಬನ್ ಪಾರ್ಕ್ ನಲ್ಲಿ ನಡೆಸಲಾಗುತ್ತಿದೆ ಎಂದು ಜನರ ಮಾಹಿತಿ ಸಿಕ್ಕಿದೆ. ಇದನ್ನು ಈ ವಿಡಿಯೋ ಮೂಲಕ ನಾನು ಇನ್ನಷ್ಟು ಪೂರ್ತಿ ವಿವರವನ್ನು ತಿಳಿಸುತ್ತಾ ಹೋಗುತ್ತೇನೆ. ನೋಡೋಣ ಬನ್ನಿ. ಈ ಪ್ರದರ್ಶನದಲ್ಲಿ ವಿವಿಧ ಹೂಗಳು ಮತ್ತು ಅಲಂಕಾರ ನೋಡುವುದಾದರೆ, ಹೂಗಳ ಹಬ್ಬದಲ್ಲಿ ಸಾಮಾನ್ಯವಾಗಿ ಕಾಣಿಸುವ ವಿಶೇಷ ಹೂಗಳು ಗುಲಾಬಿ, ರೋಹಿಣಿ, ಅರಳಿ, ಗ್ಲಾಡಿಯೋಲಸ್, ಗೆರೆಬೇರ, ಡಾಲಿಯಾ, ಕ್ರೈಸತಾಂಥಿಮಮ್, ಆರ್ಕಿಡ್, ಕಾರ್ನೆಶ್, ಟೂಲಿಪ್, ಕೃತಕ ಶೀತದಿಂದ ಬೆಳೆಸಿದ ಹೂಗಳು ಮತ್ತು ಗಿಡಗಳನ್ನು ನೋಡಬಹುದು. ಇಲ್ಲಿನ ಅಲಂಕಾರದ ರೀತಿಯ ವಿಶೇಷತೆಗಳನ್ನು ನೋಡುವುದಾದರೆ, ರಾಜ್ಯದ ಪ್ರಸಿದ್ಧ ಸ್ಥಳಗಳನ್ನು ಹೂಗಳಿಂದ ನಿರ್ಮಿಸುವುದು, ಪ್ರಸಿದ್ಧ ವ್ಯಕ್ತಿಗಳ ಪುಷ್ಪಶಿಲ್ಪ, ಐತಿಹಾಸಿಕ ಕಟ್ಟಡಗಳ ಪುಷ್ಪರೂಪ, ಪ್ರಾಣಿ ಪಕ್ಷಿಗಳ ಆಕೃತಿಗಳು, ಹೂಗಳ ಶಿಲ್ಪ, ಲೈಟ್ ಅಲಂಕಾರ ಮತ್ತು ರಾತ್ರಿ ಪ್ರದರ್ಶನ. ಪ್ರತಿ ವರ್ಷ ಒಂದು ಥೀಮ್ ಇರುತ್ತದೆ. ಉದಾಹರಣೆ, ಕನ್ನಡ ನಾಡಿನ ಸಂಸ್ಕೃತಿ, ಪ್ರಕೃತಿ ಸಂರಕ್ಷಣೆ, ಸ್ವಾತಂತ್ರ್ಯ ಹೋರಾಟದ ನಾಯಕರು, ಹಸಿರು ಪರಿಸರ. ಈ ರೀತಿಯ ಅನೇಕ ರೀತಿಯ ಫಲಪುಷ್ಪ ಪ್ರದರ್ಶನವನ್ನು ಇಲ್ಲಿ ಏರ್ಪಡಿಸಲಾಗುತ್ತದೆ. ಹೂಗಳ ಪ್ರದರ್ಶನದ ಜೊತೆಗೆ ಇನ್ನೂ ಹಲವಾರು ಕಾರ್ಯಕ್ರಮಗಳು ನಡೆಯುತ್ತವೆ. ಪುಷ್ಪ ಸ್ಪರ್ಧೆಗಳು, ವೈಯಕ್ತಿಕ ಹೂಗಾರರು, ಫಾರ್ಮ್ಗಳು, ತೋಟಗಾರರು ಎಲ್ಲರೂ ತಮ್ಮ ಉತ್ತಮ ಹೂಗಳನ್ನು ಮತ್ತು ಗಿಡಗಳನ್ನು ಪ್ರದರ್ಶಿಸುತ್ತಾರೆ. ಮಕ್ಕಳಿಗಾಗಿ ವಿಶೇಷ ಚಟುವಟಿಕೆಗಳು, ಬಣ್ಣ ಚಿತ್ರ ಸ್ಪರ್ಧೆ, ಪ್ರಕೃತಿಯಲ್ಲಿ ನಡೆಯುವ ಆಟಗಳು, ಪರಿಸರ ಜಾಗೃತಿ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಂಗೀತ, ಕಲೆ ಪ್ರದರ್ಶನಗಳು ಕೂಡ ನಡೆಸಲಾಗುತ್ತದೆ. ಈ ಪ್ರದರ್ಶನದಲ್ಲಿ ಪರಿಸರ ಮತ್ತು ಶಿಕ್ಷಣದ ಮಹತ್ವ ಕೂಡ ಇದೆ. ಹೂಗಳ ಹಬ್ಬದ ಮುಖ್ಯ ಉದ್ದೇಶ ಕೇವಲ ಮನರಂಜನೆ ಅಲ್ಲ. ಇದು ಜನರಿಗೆ ಪ್ರಕೃತಿಯ ಮಹತ್ವ ಹೇಳುವುದು, ನಗರ ಹಸಿರುಕರಣ ಪ್ರೋತ್ಸಾಹಿಸುವುದು, ಕುಟುಂಬಗಳಿಗೆ ಸಸ್ಯ ಹೂಗಳು ಬೆಳೆಸುವ ಅಭಿರುಚಿ ಸೇರಿಸುವುದು, ಮಕ್ಕಳಲ್ಲಿ ಪರಿಸರ ಜಾಗೃತಿ ಮೂಡಿಸುವುದು, ಸ್ಥಳೀಯ ಹೂಗಾರಿಕೆ ವಾಣಿಜ್ಯ ಅವಕಾಶ ಒದಗಿಸುವುದು. ಹೂಗಳ ಮನೋಜ್ಞತೆ ಒಂದೆಡೆ ಆಗಿದ್ದರೆ, ಗಿಡಗಳನ್ನು ರಕ್ಷಿಸುವ ಹಾಗೂ ಬೆಳೆಸುವ ಜವಾಬ್ದಾರಿಯನ್ನು ಈ ಹಬ್ಬ ತಿಳಿಸುತ್ತದೆ. ಹೂಗಳ ಹಬ್ಬಕ್ಕೆ ಲಕ್ಷಾಂತರ ಜನರು ಬರುತ್ತಾರೆ. ಪ್ರವಾಸಿಗಳು, ಕುಟುಂಬಗಳು, ವಿದ್ಯಾರ್ಥಿಗಳು ಎಲ್ಲರಿಗೂ ಇದು ಒಂದು ವಿಜುವಲ್ ಫೆಸ್ಟಿವಲ್ ಅಂತಾನೆ ಹೇಳ್ಬಹುದು. ಫೋಟೋಗ್ರಾಫರಿ ಪ್ರಿಯರಿಗೆ ಇದು ಒಂದು ದೊಡ್ಡ ಟ್ರೀಟ್ ಕೂಡ ಹೌದು. ಒಟ್ಟಿನಲ್ಲಿ ಕಬ್ಬನ್ ಪಾರ್ಕ್ನ ಹೂಗಳ ಹಬ್ಬ ಪ್ರಕೃತಿ ಪ್ರಿಯರಿಗಾಗಿ ಒಂದು ಪರಿಪೂರ್ಣ ಸಂಭ್ರಮ.
ಹೂಗಳ ಬಣ್ಣ, ಸುವಾಸನೆ, ಕಲಾತ್ಮಕ ಅಲಂಕಾರ ಬೆಂಗಳೂರು ನಗರದ ಸಂಸ್ಕೃತಿ, ತೋಟಗಾರಿಕೆ ಮತ್ತು ಪರಿಸರ ಪ್ರೇಮದ ಒಂದು ಸುಂದರ ಪ್ರತಿಬಿಂಬ. ಈ ಪ್ರದರ್ಶನ 2025ರ ನವೆಂಬರ್ 27ರಿಂದ ಡಿಸೆಂಬರ್ 7ರವರೆಗೆ ಆಯೋಜಿಸಲಾಗಿದೆ. ಪ್ರದರ್ಶನದಲ್ಲಿ 50ಕ್ಕಿಂತ ಹೆಚ್ಚು ಫ್ಲೋರಲ್ ಇನ್ಸ್ಟಾಲೇಷನ್, 100ಕ್ಕೂ ಅಧಿಕ ಹೂ ಮತ್ತು ಸಸ್ಯಗಳು ವೆರೈಟೀಸ್ ಇವೆ. ಹೂ ಚಿಟ್ಟೆಗಳು, ಹೂ ಆನೆ, ಹೂ ಡಾಲ್ಫಿನ್, ಹಂಪಿರಥ ಇತ್ಯಾದಿ ಆಕರ್ಷಣೆಗಳನ್ನು ನಮ್ಮ ಚಾನೆಲ್ನ ವಿಡಿಯೋದಲ್ಲಿ ನೀವು ಕಾಣಬಹುದು. ಹಿರಿಯರಿಗೆ, ಮಕ್ಕಳಿಗೆ ಹಾಗೂ ಫೋಟೋಗ್ರಾಫರಿಗೆ ಇದು ಇಷ್ಟವಾದಂತಹ ಸ್ಥಳವಾಗಿ ಮಾರ್ಪಟ್ಟಿದೆ. ಈ ಪುಷ್ಪ ಪ್ರದರ್ಶನಕ್ಕೆ ಅಂದಾಜು 40 ಲಕ್ಷ ಆಗಿದೆ ಎಂದು ಸ್ಥಳೀಯ ಮಾಹಿತಿಗಳ ಪ್ರಕಾರ ತಿಳಿದು ಬರುತ್ತದೆ. ವರ್ಷಕ್ಕೆ 2 ಬಾರಿ ಲಾಲ್ಬಾಗ್ನಲ್ಲಿ ಈ ಫಲಪುಷ್ಪ ಪ್ರದರ್ಶನವನ್ನು ಏರ್ಪಡಿಸಲಾಗುತ್ತದೆ. ಅದೇ ರೀತಿ ಕಬ್ಬನ್ ಪಾರ್ಕ್ನಲ್ಲಿಯೂ ಕೂಡ ಪ್ರತಿ ವರ್ಷ ಏರ್ಪಡಿಸಬೇಕೆಂದು ಸಾರ್ವಜನಿಕರ ಇಚ್ಛೆಯಾಗಿದೆ. ಹೂಗಳ ಹಬ್ಬದ ಪ್ರವೇಶ ಶುಲ್ಕ ಪ್ರವಾಸಿಗರಿಗೆ 30, ಮಕ್ಕಳಿಗೆ 10. ಶಾಲೆಯ ಮಕ್ಕಳು ಯೂನಿಫಾರ್ಮ್ ಮತ್ತು ಐಡಿ ಕಾರ್ಡ್ ತಂದರೆ ಉಚಿತ ಪ್ರವೇಶ ಪಡೆಯುತ್ತಾರೆ. ಪ್ರದರ್ಶನದ ದಿನಗಳು 27 ನವೆಂಬರ್ ಇಂದ ಡಿಸೆಂಬರ್ 7ರವರೆಗೆ ನಡೆಯುತ್ತದೆ. ಪ್ರತಿದಿನ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 7ರವರೆಗೆ ಈ ಪ್ರದರ್ಶನ ಇರುತ್ತದೆ. ಸಾರ್ವಜನಿಕರಲ್ಲಿ ಹಾಗೂ ಪ್ರವಾಸಿಗರಲ್ಲಿ ವಿನಂತಿ: ನೀವೇನಾದರೂ ಈ ಕಬ್ಬನ್ ಪಾರ್ಕ್ಗೆ ಭೇಟಿ ನೀಡಿದರೆ ದಯವಿಟ್ಟು ಹಣವನ್ನು ಕೈನಲ್ಲಿಯೇ ತೆಗೆದುಕೊಂಡು ಹೋಗಿ. ಸ್ಕ್ಯಾನರ್ಗಳಿದ್ದರೂ ಕೂಡ, UPIಗಳು ಇದ್ದರೂ ಕೂಡ ಯಾವುದೂ ಕೂಡ ಇಲ್ಲಿ ವರ್ಕ್ ಆಗುವುದಿಲ್ಲ. ಏಕೆಂದರೆ ನೆಟ್ವರ್ಕ್ನ ಸಮಸ್ಯೆ ಹೆಚ್ಚಾಗಿ ಕಾಡುತ್ತಿದೆ. ಆದ್ದರಿಂದ ನೀವು ಕ್ಯಾಶ್ ಅಂಡ್ ಕ್ಯಾರಿ ಮಾಡಿದರೆ ಇಲ್ಲಿನ ಹಣವನ್ನು ಖರ್ಚು ಮಾಡಲು ನಿಮಗೆ ತುಂಬಾ ಸುಲಭವಾಗುತ್ತದೆ ಅಂತ ನಾವು ಕೇಳಿಕೊಳ್ಳುತ್ತಿದ್ದೇವೆ. ಇದಿಷ್ಟು ಹೂಗಳ ಹಬ್ಬದ ಪರಿಚಯವಾಗಿತ್ತು. ಇದರ ಜೊತೆಗೆ ಕಬ್ಬನ್ ಪಾರ್ಕ್ನ ಇತಿಹಾಸ ತಿಳಿಯದೆ ಹೋದಲ್ಲಿ ಈ ವಿಡಿಯೋ ಪರಿಪೂರ್ಣವಾಗದು ಅಂತ ಹೇಳ್ತಾ, ಬನ್ನಿ ಈ ಇತಿಹಾಸವನ್ನು ಕೂಡ ತಿಳಿಯೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿಲ್ಲವಾದಲ್ಲಿ ಈ ಕೂಡಲೇ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ, ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುತ್ತಾ ನಮ್ಮ ಚಾನೆಲ್ ಅನ್ನು ಪ್ರೋತ್ಸಾಹಿಸಿ. ವಿಡಿಯೋನ ಮುಂದುವರಿಸುತ್ತಾ ಹೋಗೋಣ. ಅದಕ್ಕೂ ಮುಂಚೆ ಇಲ್ಲಿ ಅನೇಕ ವ್ಯಾಪಾರ ಮಳಿಗೆಗಳನ್ನು ಹಾಕಿದ್ದಾರೆ. ಅದನ್ನು ನೀವು ನೋಡುತ್ತಾ ಹೋಗಿ, ನಾನು ಇತಿಹಾಸವನ್ನು ತಿಳಿಸುತ್ತಾ ಹೋಗುತ್ತೇನೆ. ಕಬ್ಬನ್ ಪಾರ್ಕ್ ಆರಂಭವಾಗಿದ್ದು 1864ರಲ್ಲಿ. ಬ್ರಿಟಿಷ್ ಅಧಿಕಾರಿಯಾದ ಸರ್ ಮಾರ್ಕ್ ಕಬ್ಬನ್ ಅವರು 1831ರಿಂದ 1861ರವರೆಗೆ ಮೈಸೂರಿನ ಬ್ರಿಟಿಷ್ ರೆಸಿಡೆಂಟ್ ಆಗಿದ್ದರು. ಅವರು ಬೆಂಗಳೂರು ನಗರವನ್ನು ಬ್ರಿಟಿಷ್ ಆಡಳಿತಕ್ಕೆ ಅನುಕೂಲವಾಗುವಂತೆ ಪುನರ್ರಚನೆ ಮಾಡಿದರು. ಅವರ ಗೌರವಕ್ಕೆ ಈ ಪ್ರದೇಶವನ್ನು ತಿರುಗಿ ಕಬ್ಬನ್ ಪಾರ್ಕ್ ಎಂದು ಕರೆಯಲಾಯಿತು. ಅಧಿಕೃತ ಸ್ಥಾಪನೆ 1880ರಲ್ಲಿ ನಡೆಯಿತು. ಈ ಪಾರ್ಕ್ನ ಅಧಿಕೃತ ಯೋಜನೆ ಮತ್ತು ರೂಪವನ್ನು 1870ರಲ್ಲಿ ಮೇಜರ್ ಜನರಲ್ ರಿಚರ್ಡ್ ಸ್ಯಾಂಕಿ, ಇಂಜಿನಿಯರ್ ಇನ್ ಚೀಫ್ ಅವರು ರೂಪಿಸಿದ್ದರು. ಆ ಕಾಲದಲ್ಲಿ ಬೆಂಗಳೂರನ್ನು ಗಾರ್ಡನ್ ಸಿಟಿ ಮಾಡಲು ಪ್ರಥಮ ಹೆಜ್ಜೆಯೇ ಈ ಪಾರ್ಕ್. ಆಗಿನ ಗಾತ್ರ ಮೊದಲಿಗೆ ಸುಮಾರು 100 ಎಕರೆ ಪ್ರದೇಶವಾಯಿತು. ನಂತರ ಕ್ರಮೇಣ 300ಕ್ಕೂ ಹೆಚ್ಚು ಎಕರೆ ವಿಸ್ತಾರಕ್ಕೆ ವೃದ್ಧಿಯಾಯಿತು. ವಿನ್ಯಾಸ ಮತ್ತು ಪ್ರಾರಂಭದ ರೂಪುರೇಷೆಗಳು 1870ರಿಂದ 1900ರವರೆಗೆ ಮಾಡಲಾಯಿತು. ಕಬ್ಬನ್ ಪಾರ್ಕ್ನ ವಿನ್ಯಾಸಕ್ಕೆ ಬ್ರಿಟಿಷರು ಯುರೋಪಿನ ಪಾರ್ಕ್ಗಳ ಮಾದರಿಯನ್ನು ಅನುಸರಿಸಿದರು. ವಿಶಾಲ ಪಥಗಳು, ಗಾಳಿಯ ಅರಿವಿಗೆ ಅನುಗುಣವಾದ ಗಿಡ ಮರ ವಿನ್ಯಾಸ, ಹೂಗಾರಿಕೆಯ ಗಿಡಗಳು, ಪಾದಾಚಾರಿ ಮತ್ತು ಕುದುರೆಗಾಡಿ ಮಾರ್ಗಗಳು. ಪ್ರಮುಖವಾಗಿ ನೆಡಲಾದ ಮರಗಳು ರೈನ್ ಟ್ರೀ, ಮ್ಯಾಂಗೋನಿ, ಸಿಲ್ವರ್ ಓಕ್, ಗ್ಲೋಮರರ್, ಬೊಂಬೋ ಗ್ರೋವ್ಸ್. ಈ ರೀತಿಯ ಅನೇಕ ಮರಗಳು. ಈ ಮರಗಳ ನೆರವಿನಿಂದ ಬೆಂಗಳೂರು ನಿಜವಾಗಿಯೂ ಗಾರ್ಡನ್ ಸಿಟಿ ಎಂಬ ಹೆಸರನ್ನು ಗಳಿಸಿತು. 1900 ಮತ್ತು 1950ರಲ್ಲಿ ಪಾರ್ಕ್ನ ಸುತ್ತಲೂ ಅನೇಕ ಪ್ರಮುಖ ವರ್ತಮಾನ ಹಾಗೂ ಐತಿಹಾಸಿಕ ಕಟ್ಟಡಗಳು ನಿರ್ಮಾಣವಾದವು. ಅಟಾರ ಕಚೇರಿ 1868ರಲ್ಲಿ ನಿರ್ಮಿತವಾಯಿತು. ಇಂದಿನ ಕರ್ನಾಟಕ ಹೈಕೋರ್ಟ್ ಕಟ್ಟಡ ಕೆಂಪು ಬಣ್ಣದ ಗ್ರೀಕ್ ಶೈಲಿಯ ವಾಸ್ತು ಕಬ್ಬನ್ ಪಾರ್ಕ್ನ ಪ್ರಮುಖ ಗುರುತು. ಸರ್ಕಾರದ ಮ್ಯೂಸಿಯಂ 1886ರಿಂದ ಜನರಿಗೆ ತೆರೆದಿತ್ತು. ಕರ್ನಾಟಕದ ಪುರಾತತ್ವ ಪರಂಪರೆಯನ್ನು ಉಳಿಸುವ ಭವ್ಯ ಕೇಂದ್ರವಾಗಿದೆ. ಅನೇಕ ಕಲಾಕೃತಿಗಳ ಸಂಗ್ರಹಾಲಯದ ಜೊತೆಗೆ ಕರ್ನಾಟಕದ ಚಿದಾನಂದ ಮಾರಿ ಲೈಬ್ರರಿ, ಲೋಟ ಸಾಕಾರದ ವಿನ್ಯಾಸ, ಕೆಂಪು ಬಣ್ಣದ ಹೆರಿಟೇಜ್ ಬಿಲ್ಡಿಂಗ್, ಬಾಲಭವನ ಮತ್ತು ಅಕ್ವೇರಿಯಂ. ಮಕ್ಕಳ ಮನರಂಜನೆಗಾಗಿ 20ನೇ ಶತಮಾನ ಮಧ್ಯದಲ್ಲಿ ಸ್ಥಾಪನೆ. ಅಕ್ವೇರಿಯಂ ಬೆಂಗಳೂರಿನ ಅತ್ಯಂತ ಹಳೆಯ ನೀರ ಜೀವಾಲಯಗಳಲ್ಲಿ ಒಂದು. ಈ ಕಟ್ಟಡಗಳನ್ನು ಕಬ್ಬನ್ ಪಾರ್ಕ್ಗೆ ಸಂಸ್ಕೃತಿ ಮತ್ತು ಜ್ಞಾನ ಎರಡೂ ಸೇರಿಸಿದವು. ಬಾಲಭವನದ ಬಗ್ಗೆ ತಿಳಿದುಕೊಳ್ಳಲು ಇಚ್ಛಿಸುವವರು ಆ ವಿಡಿಯೋ ಕೂಡ ನಮ್ಮ ಚಾನೆಲ್ನಲ್ಲಿ ಇದೆ, ಹೋಗಿ ನೋಡಿ. ನಿಮ್ಮ ಮಕ್ಕಳನ್ನು ಕಬ್ಬನ್ ಪಾರ್ಕ್ನ ಬಾಲಭವನಕ್ಕೆ ಕರೆದುಕೊಂಡು ಹೋಗಿ ಸಂತೋಷ ಪಡಿ ಅಂತ ಹೇಳ್ತಾ ಕಬ್ಬನ್ ಪಾರ್ಕ್ನ ಇತಿಹಾಸವನ್ನು ಮುಂದುವರಿಸೋಣ. 1950ರಿಂದ 2000 ಇಸವಿಯಲ್ಲಿ ಸ್ವಾತಂತ್ರ್ಯ ನಂತರ ರಾಜ್ಯ ಸರ್ಕಾರ ಕಬ್ಬನ್ ಪಾರ್ಕ್ನ ನಿರ್ವಹಣೆಯನ್ನು ತೋಟಗಾರಿಕೆ ಇಲಾಖೆಗೆ ಒಪ್ಪಿಸಿತು. ಈ ಅವಧಿಯಲ್ಲಿ ಪಥಗಳನ್ನು ವಿಸ್ತರಿಸಲಾಯಿತು, ಮಕ್ಕಳ ಉದ್ಯಾನವನ್ನು ವಿಸ್ತರಿಸಲಾಯಿತು,
ನೂರಾರು ಹೊಸ ಮರಗಳು ಮತ್ತು ದೇಶ ವಿದೇಶದ ಹೂಗಳು ಸೇರಿಸಲಾಯಿತು. ಜಾಗರ್ಸ್ಗಳಿಗೆ ಪಾತ್ಗಳನ್ನು ನಿರ್ಮಿಸಲಾಯಿತು, ಬೆಂಚ್ಗಳನ್ನು ಹಾಕಲಾಯಿತು, ಪಾರ್ಕ್ಗಳನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಸೇರಿಸಿದರು. ಈ ಕಾಲದಲ್ಲಿ ಕಬ್ಬನ್ ಪಾರ್ಕ್ ಜನರ ದೈನಂದಿನ ಜೀವನದ ಭಾಗವಾಯಿತು. ಕಬ್ಬನ್ ಪಾರ್ಕ್ ಕಾರ್ಯಕ್ರಮಗಳು ಹೂಗಳ ಹಬ್ಬವನ್ನು ಆರಂಭ ಮಾಡಿದ್ದು ಇತ್ತೀಚಿನ ವರ್ಷಗಳಲ್ಲಿ ಫ್ಲವರ್ ಶೋಸ್, ಹೆರಿಟೇಜ್ ವಾಕ್ಸ್, ಎನ್ವೈರನ್ಮೆಂಟ್ ಅವೇರ್ನೆಸ್ ಈವೆಂಟ್ಸ್, ಸಂಡೇ ಓಪನ್ ಕಲ್ಚರಲ್ ಪ್ರೋಗ್ರಾಂ, ಫೋಟೋಗ್ರಫಿ ಫೆಸ್ಟಿವಲ್ಗಳನ್ನು ಮಾಡಲಾಗಿದೆ. ಈ ಪಾರ್ಕ್ ಈಗ ಕೇವಲ ಉದ್ಯಾನವನವಲ್ಲ, ಕಲಾ, ಸಂಸ್ಕೃತಿ, ಪರಿಸರ ಆಲ್ ಇನ್ ಒನ್ ಪ್ಲೇಸ್ ಆಗಿ ಉಳಿದಿದೆ. ಇಂದಿನ ಕಬ್ಬನ್ ಪಾರ್ಕ್ 2020ರಿಂದ 25ರಲ್ಲಿ 300ಕ್ಕೂ ಹೆಚ್ಚಿನ ಏಕರ್ ಪ್ರೊಟೆಕ್ಟಿವ್ ಗ್ರೀನ್ ಝೋನ್ ಆಗಿ ಹೆರಿಟೇಜ್ ಬಿಲ್ಡಿಂಗ್ ವೆಲ್ ಪ್ರಿಸರ್ವ್ಡ್ ಆಗಿದೆ. ಸಾರ್ವಜನಿಕರಿಗೆ ಮುಂಜಾನೆ ಮತ್ತು ಸಂಜೆ ಹೆಚ್ಚು ಪ್ರೀತಿಯ ಸ್ಥಳ. ಮೆಟ್ರೋ ಕನೆಕ್ಟಿವಿಟಿ ಹೆಚ್ಚಳವಾಗಿದ್ದು ಫ್ಲವರ್ ಶೋ 2025ರ ಮೊದಲ ದೊಡ್ಡ ಕಾರ್ಯಕ್ರಮ. ಇದು ಈಗ ಹೆರಿಟೇಜ್ ಪ್ಲಸ್ ಎಕೋ ಕಲ್ಚರ್ ಎಂಬ 3 ಮುಖಗಳ ಪಾರ್ಕ್ ಆಗಿದೆ. ಕಬ್ಬನ್ ಪಾರ್ಕ್ ಕೇವಲ ಒಂದು ಉದ್ಯಾನವನವಲ್ಲ, ಇದು ಬೆಂಗಳೂರಿನ ವಾಸ್ತು, ಪರಿಸರ, ಸಂಸ್ಕೃತಿ, ಇತಿಹಾಸ ಇವೆಲ್ಲದರ ಜೀವಂತ ಸಾಕ್ಷಿ. ಶತಮಾನದ ಹಿಂದೆ ನೆಡಲಾದ ಮರಗಳು ಇಂದು ನಮ್ಮ ಹಸಿರಿನ ರಕ್ಷಕರು. ಕಬ್ಬನ್ ಪಾರ್ಕ್ ಬೆಳೆಯುತ್ತಾ ಬೆಂಗಳೂರಿನ ಹೃದಯದ ಭಾಗವಾಗಿಯೇ ಉಳಿದಿದೆ. ನೀವೇನಾದರೂ ಕಬ್ಬನ್ ಪಾರ್ಕ್ಗೆ ಭೇಟಿ ಮಾಡಿದ್ದರೆ, ನಾನು ಕೂಡ ಈ ಕಬ್ಬನ್ ಪಾರ್ಕ್ಗೆ ಭೇಟಿ ನೀಡಿದ್ದೇನೆ ಹಾಗೂ ಇಲ್ಲಿ ನಡೆದಂತ ಹೂಗಳ ಹಬ್ಬಕ್ಕೆ ಕೂಡ ಭೇಟಿ ಮಾಡಿದ್ದೇನೆ ಅಂತ ನೀವು ನಮ್ಮ ಚಾನೆಲ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ ಅಂತ ಹೇಳ್ತಾ, ನೀವೇನಾದರೂ ಈ ಪುಷ್ಪ ಪ್ರದರ್ಶನವನ್ನು ಮಿಸ್ ಮಾಡಿಕೊಂಡಿದ್ದರೆ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಏರ್ಪಡಿಸಲಾಗುತ್ತದೆ. ಅಲ್ಲಿ ಭೇಟಿ ಕೊಡಿ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿದ ಎಲ್ಲ ನನ್ನ ಪ್ರೇಕ್ಷಕ ಅಭಿಮಾನಿಗಳಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇವೆ. ಇದೇ ರೀತಿ ನಮ್ಮ ಚಾನೆಲ್ ಅನ್ನು ಹೆಚ್ಚಾಗಿ ಪ್ರೋತ್ಸಾಹಿಸಿ. ಧನ್ಯವಾದಗಳು. ನೋಡಿದ್ರಲ್ಲ ಸ್ನೇಹಿತರೆ, ಇದು ಕಬ್ಬನ್ ಪಾರ್ಕ್ ನ ಇತಿಹಾಸ ಆಗಿತ್ತು ಹಾಗೂ ಫ್ಲವರ್ ಶೋನ ಪ್ರದರ್ಶನವಾಗಿತ್ತು. ನೀವೇನಾದ್ರೂ ಈ ಕಬ್ಬನ್ ಪಾರ್ಕ್ ಫ್ಲವರ್ ಶೋಗೆ ವಿಸಿಟ್ ಮಾಡಿದ್ರೆ, ನಾನು ಕೂಡ ಇಲ್ಲಿ ವಿಸಿಟ್ ಮಾಡಿದ್ದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್.